ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ರೈತ ಸಂಪರ್ಕ ಕೇಂದ್ರದಿಂದ ಎಂಎಚ್ ಹಣಗಿಯವರಿಗೆ ಗೌರವದ ಬೀಳ್ಕೊಡುಗೆ ಸಮಾರಂಭ. ಲಕ್ಷ್ಮೇಶ್ವರ 6/5/2025 ಗ್ರಾಮೀಣ ಕೃಷಿಯ ಪ್ರಗತಿಗೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡು ಕೃಷಿ ಇಲಾಖೆಯಲ್ಲಿ ಅಖಂಡ 36 ವರ್ಷಗಳ ಸೇವೆ ಸಲ್ಲಿಸಿರುವ ಹಾಗೂ ಅವುಗಳಲ್ಲಿ 10 ವರ್ಷಗಳನ್ನು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸಮರ್ಪಿತವಾಗಿ ಕಾರ್ಯನಿರ್ವಹಿಸಿರುವ ಸಹಾಯಕ ಕೃಷಿ ಅಧಿಕಾರಿ ಎಂಎಚ್ ಹಣಗಿಯವರು ವಯೋನಿವೃತ್ತಿ ಹೊಂದಿದರು. ಇವರ ಸರಳತೆ, ನಿಷ್ಠೆ ಹಾಗೂ ರೈತರೊಂದಿಗೆ ಬೆಸೆದು ಬಾಳಿದ ಜೀವನ ಶೈಲಿಗೆ ಗೌರವ ಸೂಚಿಸಿ ಲಕ್ಷ್ಮೇಶ್ವರ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ಚೆನ್ನಪ್ಪ ಷಣ್ಮುಖಿ, ಡಾಕಪ್ಪ ಸಾತಪೋತೆ, ಚಂದ್ರಶೇಖರ್ ನರಸಮ್ಮ, ಪಿಕೆ ಹೊನ್ನಪ್ಪನವರ್, ಅಮಿತ್ ಹಾಲವಾಡಿಮಠ, ಮಹೇಶ್ ನಂದಣ್ಣವರ್, ಸಿದ್ದಪ್ಪ ಕನ್ವಳ್ಳಿ, ಶಂಕರ್ ಬ್ಯಾಡಗಿ, ನಾಗಪ್ಪ ಎಣ್ಣಿ, ಹರೀಶ್ ಭದ್ರಾಪುರ, ದೇವರಾಜ್ ಆಚುಲಕರ, ಹಜರತ್ ಬಿ ಎಂ ಹಣಗಿ ಸೇರಿದಂತೆ ಹಲವಾರು ರೈತ ಬಂಧುಗಳು, ಸಂಬಂಧಿಕರು ಭಾಗವಹಿಸಿ ಗೌರವ ಸಲ್ಲಿಸಿದರು. ವರದಿ ಗಾಳಪ್ಪ ದೊಡ್ಡಮನಿ, ಲಕ್ಷ್ಮೇಶ್ವರ. ನಾವು ಹೆಚ್ಚು ಮಾತಾಡೋದ್ರಿಂದ ಏನು ಈಗೆಲ್ಲ ನಮ್ಮ ಚೆನ್ನಪ್ಪನವರೆಲ್ಲ ಹೇಳಿದ್ದೈತಿ. ಆ ಕಾರಣ ಈಗ ನಮಗೂ ಎಲ್ಲ 4 ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಧನ್ಯವಾದ. ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ಮುಖ್ಯಸ್ಥರು, ನಮ್ಮ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ನರಸಿಂಹ ಸಾಹೇಬ್ರೆ, ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ನಮ್ಮ ಕಚೇರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾತ್ವಿಕ ಅವರೇ ಹಾಗೂ ನಮ್ಮ ಷಣ್ಮುಖಿಯವರೇ, ಉಳಿದ ಎಲ್ಲ ರೈತ ಬಾಂಧವರೇ ಹಾಗೂ ಈ ಕಾರ್ಯಕ್ರಮ ಕೇಂದ್ರ ಬಿಡುವಾಗಿ ಆಗಿರ್ತಕ್ಕಂಥ ಗೆಳೆಯರು ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಈ ಕಾರ್ಯಕ್ರಮ ಉದ್ದೇಶ ಮಾತಾಡಿದಂಥ ಶ್ರೀಯುತ ಹೊನ್ನಪ್ಪ ಅವರಿಗೆ ವಂದನೆ ತಿಳಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆಯೋಜಿಸಿದಂಥ ಶ್ರೀ ಹಜರತ್ ಅಲಿ ಹಣಗಿಯವರ ಸಹಿತ ಸ್ವಾಗತವನ್ನು ಕೋರ್ತಾನೆ. ಈ ಕಾರ್ಯಕ್ರಮದ ಒಂದು ಮುಂದಿನ ಕಾರ್ಯರಕ ಒಂದು ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮತ್ತು ಅತಿಥಿಗಳೆಲ್ಲರೂ ನಡೆಸಬೇಕು. ಒಂದು ಮೇ ತಿಂಗಳ ಸಹಿತ ಫೈನಲ್ ಆಗಿ ಎಲ್ಲ ರೈತರಿಗೆ ಬೆಳೆ ಬಂದಂತ ಉದಾಹರಣೆ ಅದು. ಆ ಒಂದು ಗ್ರಾಮದ ಅನುಗುಣವಾಗಿ ಯಾವ ಬೆಳೆ ಚೆನ್ನಾಗಿರುತ್ತೆ ಆ ಪ್ರಕಾರ ಬಂದವು. ಹೆಚ್ಚು ನಾವು ಕೃಷಿ ಇಲಾಖೆಯನ್ನು ನಾವು ಬಳಕೆ ಮಾಡಬೇಕಂದ್ರೆ ಅಧಿಕಾರಿಗಳ ಸಹಿತ ನಾವು ಕೊಂಡಾಗಿರ್ಬೇಕು. ಸಲಹೆ ಇವತ್ತ ಕೆಟಗರಿ ವೈದ್ಯ ಸಹಿತ ಬಂದಾಗ ಸಹಿತ ನಾವೆಲ್ಲರೂ ಅದನ್ನ ಆ ಒಂದು ಮಾನದಂಡಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಅಧಿಕಾರಿಗಳಿಗೆ ನಾವು ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚು ಅವ್ರಿಗೆ ಆವಿಷ್ಯ ಕೊಳ್ಳಿ, ಇನ್ನೂ ಹೆಚ್ಚು ತಮ್ಮ ಸೇವಾವಧಿಯನ್ನ ಏನಾದ್ರೂ ನಮ್ಮ ರೈತರ ವಿಷಯ ಬಂತಂದ್ರೆ ತಾವು ಹಂಚಿಕೊಳ್ಳಿ. ತಮ್ಮ ಒಂದು ಯಾರೋ ತಮ್ಮ ಮನೆ ಬಾಗಿಲಿ ಬಂದಾಗ ಇದನ್ನ ಹಿಂಗ ಮಾಡ್ರಿ ಹಿಂಗ ಮಾಡ ಅಂತ ಹೇಳೋದು ಅದು ಒಂದು ಮುಂದುವರೆದಂತ ಭಾಗ. ಯಾಕಂದ್ರೆ ಅವ್ರ ಸೇವೆಯಲ್ಲಿ ಸಾಕಷ್ಟು ಇಲಾಖೆ ಜೊತೆ ಏನೇನೋ ಒಂದು ಬರ್ತಾವ ಬರ್ತೈತಿ. ಒಂಥರ ಅವ್ರ ಮನೆಗೆ ಯಾರು ನಮ್ಮ ರೈತರು ಬಂದ್ರಂತಂದ್ರೆ ಇದನ್ನ ಹಿಂಗ ಮಾಡ್ರಿ ಅಂತ ಹೇಳೋಂಥದ್ದು ಒಂದು ಕರ್ತವ್ಯ. ಅದನ್ನು ಸಹಿತ ತಾವು ಮುಂದೆ ನಮ್ಮ ರೈತರಿಗೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತೇನೆ. ಹೀಗಾಗಿ ರೈತರು ಉತ್ತಮವಾಗಿ ನಾವು ನಡಿಬೇಕು. ಒಂದು ಇವತ್ತು ಮಳೆ ನೋಡ್ರಿ, ಇವತ್ತು ಬಿತ್ತಬೇಕಂತ ಸಹಿತ ಮಳೆ ಒಂದು ಕೈ ಕೊಟ್ಟಿದೆ. ಹೀಗಾಗಿ ನಾವು ಕೆಲವಷ್ಟು ಇನ್ನು ಮುಂದೆ ಕ್ರಿಟಿಕಲ್ ಆಗತ್ತೆ. ಸುಮಾರು ಇನ್ನೊಂದು 10 ದಿನದಿಂದ 12 ದಿನ ಅಂತಂದ್ರೆ ಆ ಬಿತ್ತಿದಂತ ಬೆಳೆ ಸಹಿತ ಒಂದು ಬೀಜ ಜರ್ಮೇಷನ್ ಆಗ್ಲಾರ್ದ, ಮಳೆ ಕೊಳ್ಳಾರ್ದನ್ನ ಕೆಲವಷ್ಟು ಹಿನ್ನಡೆ ಆಗ್ತಾ ಇದ್ರು. ಯಾಕಂದ್ರೆ ನಾವು ಅದನ್ನು ಸಹಿತ ನಾವು ಕೃಷಿ ಇಲಾಖೆಗೆ ನಾವು ಒಂದು ಮನವರಿಕೆ ಮಾಡಬೇಕಂದ್ರೆ ಇಲಾಖೆ ಅಧಿಕಾರಿಗಳ ಭಲಾಟೆ ಆಗಿರ್ಬೇಕು. ಅಂದ್ರೆ ಸರ್ಕಾರ ಮಟ್ಟದ ಸಹಿತ ತಕ್ಷಣ ಒಂದು ಪ್ರಸ್ತಾವನೆ ಮಾಡುವಂತ ಶಕ್ತಿ ಇದ್ರೆ ಮಾತ್ರ ಆಗತ್ತೆ. ಹಂಗ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿ ಇಲಾಖೆ ಸಹಿತ ಭಲಾಟೆ ಇದೆ. ಈ ಸೇವಾ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಇವತ್ತು ಇಲ್ಲಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಷಣ್ಮುಖಿಯವರೇ, ಸಾತ್ಪುತಿಯವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಂಎಚ್ ಹಣಗಿಯವರೇ ಮತ್ತು ಶ್ರೀಮತಿ ಹಣಗಿಯವರೇ ಹಾಗೂ ಹೊನ್ನಪ್ಪನವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಬಾಂಧವರೇ, ಯಾವುದೇ ನಾವು ಸಾಕಷ್ಟು ನಿವೃತ್ತಿ ಹೊಂದಂಥ ಬೀಳ್ಕೊಡುಗೆ ಸಮಾರಂಭವನ್ನು ನಾನು ಅಟೆಂಡ್ ಮಾಡಿದ್ದೀನಿ, ನಾವು ನಡೆಸಿದ್ದೀವಿ. ಇವತ್ತಿನ ದಿವಸ ಎಲ್ಲೇ ಸಮಾರಂಭಗಳು ಬೀಳ್ಕೊಡುಗೆ ಸಮಾರಂಭ ನಮ್ಮಲ್ಲಿ ಆಗಿದಾಗೂ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ, ರೈತರ ಸಂಖ್ಯೆ ಕಡಿಮೆ ಇರ್ತಿತ್ತು. ಇವತ್ತು
ಅಧಿಕಾರಿಗಳು ಕಾಣಿಸ್ತಾ ಇಲ್ಲ, ಇರೋದು ಈಗ ನಾವು 3 ಜನ ಅಧಿಕಾರಿಗಳು. ಸಾಕಷ್ಟು ಜನ ರೈತರು ಇಲ್ಲಿ ಸೇರಿದ್ರೆ ಬಹಳ ಸಂತೋಷ ಆಯ್ತು ನಮ್ಗೆ. ಯಾಕಂತಂದ್ರೆ ನಾವು ಯಾವ ರೀತಿ ನಾವು ರೈತರಿಗೆ ಸೇವೆಯನ್ನು ನೀಡ್ತೀವೋ ಆ ರೀತಿ ನಮಗೆ ಇರಟ್ಟಿಯಿಂದ ಇಲ್ಲಿ ಬಂದು 10 ವರ್ಷ ಆಯಿತು. ನಾವು ಇಲ್ಲಿಗೆ ಎಂಡ್ ಆಯ್ತು ನಮ್ಮ ಸರ್ವೀಸ್. ಆಮೇಲೆ ಕೆಲವೊಂದು ಕೈ ಘಟನೆಗಳು ನಡೆದವು ನಡ್ಕೊಂಡ ಇದ್ದಾಗ, ಇಲ್ಲ ಅಂತಲ್ಲ, ಅವು ಯಾರಿಗಾದ್ರೂ ಬರವ ಇರವ. ಸುಮಾರು 2013ರಾಗ ಒಂದು ಘಟನೆ ನಡೀತು ಅಲ್ಲೇ ಕೃಷಿ ಇಲಾಖೆ ಒಳಗೆ. ಏನಪ್ಪ ಅಂದ್ರೆ ಸ್ವಾತಿ ಬೀಜ ಫೇಲ್ ಆಗಿತ್ತು. ಆಮೇಲೆ ಅವನ್ನೆಲ್ಲ ಸರ್ವೆ ಮಾಡೋಕ್ಕೆ ಹೋದ್ವಿ ನಾವು, ಹಳ್ಳಿ ಸರ್ವೆ ಮಾಡೋಕ್ಕೆ ಹೋದ್ವಿ. ಅಲ್ಲಿ ರೈತರು ನಮ್ಮನ್ನು ಏನು ಮಾಡಿಬಿಟ್ರು ಅಂದ್ರೆ ಪಂಚಾಯತಿ ಒಳಗೆ ಕೂಡ ಕಿಲಿ ಹಾಕಿ ಕಾರನ್ನು ಒಳಗೆ ಬಿಟ್ಟು ಕಂಪೌಂಡ್ ಒಳಗೆ ಕಿಲಿ ಹಾಕಿ ಕುಂದಿಸ್ಬಿಟ್ರು. ನಮ್ಮ ಏನು ಮಾಡೋದಪ್ಪ ಅವ್ರಿಗೆ ಅಂತ ಕೊಂಚ ಆಯ್ತು, ನೀವು ಒಳಗೆ ಕುಂದ್ರೆ ಒಳಗೆ ಕುಂದಿರ್ತೀವಿ ಅಂತ ಒಳಗೆ ಕುಂತೀವಿ. ಆಮೇಲೆ ಬೆನಕೊಪ್ಪ ಅನ್ನೋ ಗ್ರಾಮದಲ್ಲಿ ಅಲ್ಲಿ ಒಬ್ಬರು ಗೌಡ್ರು ಇದ್ರು. ಅವರೆಲ್ಲ ರೈತರು ಭಾಳ ಮಂದಿ ಪರಿಚಯ ಇದೆ. ಅವ್ರು ಬಂದು ಇವ್ರನ್ನೇ ಕೊಳಗಾಕಿರಿ ಅಂದಿಲ್ಲ, ಹಿಂಗೆ ಆಯ್ತು. ಆಯ್ತಾ ಅವ್ರ ಹಣಿಗೆ ಸಾಹೇಬ್ರು ಒಟ್ಟು ಇಲಾಖೆ